ಎಲ್ಲಾ ಗೃಹಲಕ್ಷ್ಮಿಯವರು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗಿದೆ. ಇನ್ನು 4,000 ರೂಪಾಯಿ ಹಣ ಜಮೆ ಆಗುತ್ತಾ ಅಂದ್ರೆ ಇನ್ನು 2 ಕಂತು ಬಾಕಿ ಇದೆಯಾ ನೋಡಿ ವೀಕ್ಷಕರೇ. ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಈಗಾಗಲೇ ಹಣ ಹಾಕಲಾಗ್ತಾ ಇದೆ. ಇನ್ನು ಬಾಕಿ ಕಂತು ಹಣ ಜಮೆ ಬಗ್ಗೆ ಅಪ್ಡೇಟ್ ಬಂದಿದೆ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇರಲಿ, ಒಂದು ಸಿಹಿ ಸುದ್ದಿ ಬಂದಿದೆ, ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಅಕ್ಕಿ ಬದಲಾಗಿ ಏನೆಲ್ಲ ಕೊಡ್ತಾರೆ ಎಲ್ಲ ಅಪ್ಡೇಟ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಇನ್ನು RBI ಕಡೆಯಿಂದ ಮತ್ತೆ ನೋಟುಗಳಲ್ಲಿ ಪ್ಲಾಸ್ಟಿಕ್ ನೋಟ್, ಹೌದು ಪಾಲಿಮರ್ ನೋಟ್ಗಳಿಗಾಗಿ ಟೆಂಡರ್ ಪ್ರಕ್ರಿಯೆಯನ್ನ ಕರೆಯಲಾಗ್ತಾ ಇದೆ ಅಂತೆ. ಹಾಗಾದ್ರೆ ಈಗಿದ್ದ ನೋಟುಗಳು ಏನಾಗುತ್ತೆ ನೋಡಿ ವೀಕ್ಷಕರೇ. ನೋಟುಗಳು ಮನೆಯಲ್ಲಿಟ್ಟವರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ. ಒಂದು ಹೊಸ ಅಪ್ಡೇಟ್ ಇದೆ, ಒಂದು ಹೊಸ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಆದ್ರೆ ಯಾರು ಕೂಡ ಗಾಬರಿ ಆಗೋದು ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಮೊದಲು ಯಾವ ಹಂತದಲ್ಲಿ ಪಾಲಿಮರ್ ನೋಟ್ಸ್ ಗಳು ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಅಂತ ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಪಿಂಚಣಿದಾರರು ನೀವು ಕೂಡ ಯಾರಾದ್ರೂ ಆಗಿದ್ರೆ ಅಂದ್ರೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ, ವಿಧವಾ ಪಿಂಚಣಿ ಹಣ ಮತ್ತೆ ವಿಕಲಚೇತನರ ಪಿಂಚಣಿ ಹಣ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಕಳೆದ 3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ. ಕೆಲವರ ಪಿಂಚಣಿ ಹಣವನ್ನು ತಡೆ ಹಿಡಿಯಲಾಗಿದೆ. ಆದ್ರೆ ಈ ದಾಖಲೆಗಳನ್ನು ಕೊಡೋದರ ಮೂಲಕ ನೀವು ಮತ್ತೆ ಪಿಂಚಣಿ ಹಣವನ್ನ ಪಡ್ಕೋಬಹುದು. ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಸುವರ್ಣ ಅವಕಾಶ. ಹೆಣ್ಮಕ್ಕಳಿಗೆ ಭರ್ಜರಿ ಸುದ್ದಿ. ದೊಡ್ಡ ಮಟ್ಟದಲ್ಲಿ ಬಂಗಾರ ಮತ್ತು ಬೆಳ್ಳಿ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ, ಎಷ್ಟು ಇಳಿಕೆ ಆಗಿದೆ, ಎಲ್ಲಾ ಅಪ್ಡೇಟ್ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಮತ್ತು ಈ ಜಿಲ್ಲೆಗಳಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಜನರು ಸ್ವಲ್ಪ ಅಲರ್ಟ್ ಇರಬೇಕು. ಚಿಕ್ಕ ಮಕ್ಕಳು, ವಯಸ್ಸಾದವರು, ಮತ್ತೆ ಚಳಿ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಿಗೆ ಹೆಚ್ಚು ಮಳೆ ಆಗುತ್ತೆ ನೋಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ನೀವಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ ಇವತ್ತು ನಾವು ಕೊಡಲಿದ್ದೇವೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಶ್ನೆ ನಿಮ್ಮ ಮುಂದಿದೆ. ಅದೇನಪ್ಪಾ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಹಣ ಜಮೆ ಆಯ್ತಾ ಅಕೌಂಟ್ಗೆ? ಯಾಕಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಹಣವನ್ನ ಜಮೆ ಮಾಡಿರೋ ಬಗ್ಗೆ ಆದೇಶ ಬಂದಿದೆ, ಅಪ್ಡೇಟ್ ಕೂಡ ಬಂದಿದೆ. ಅಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 2,000 ರೂಪಾಯಿ 31ನೇ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ. ಈಗ 32 ಮತ್ತು 33 ಈ 2 ಕಂತು ಹಣ ಯಾವಾಗ ಜಮೆ ಆಗುತ್ತೆ ಎಂಬುವ ಪ್ರಶ್ನೆ ನೋಡಿ ವೀಕ್ಷಕರೇ. ಇಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಆಗಸ್ಟ್ ತಿಂಗಳು ಕಂಪ್ಲೀಟ್ ಆದ್ರೆ ಅಂದ್ರೆ ಒಟ್ಟು 36 ತಿಂಗಳು ಅಂದ್ರೆ 36 ಕಂತು ಸರ್ಕಾರ ಕೊಡಬೇಕಾ. ಇದರಲ್ಲಿ ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳದ್ದು 4,000 ರೂಪಾಯಿ ಅಂದ್ರೆ ಟೋಟಲ್ ಆಗಿ 5,000 ಕೋಟಿ ಹಣ ಎಲ್ಲಿ ಹೋಗಿದೆ ಎಂಬುವ ಪ್ರಶ್ನೆ ಕೂಡ ವಿರೋಧ ಪಕ್ಷದವರು ಅಶೋಕ್ ಕುಮಾರ್ ಅವರಿಗೆ ಮತ್ತೆ ಮಾಡಲು ಪ್ರಾರಂಭ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಸೊ ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಅಂತಾನೂ ಕೂಡ ವಿರೋಧ ಪಕ್ಷದವರು ಹೇಳಿರುವಂತದ್ದು. ಆದ್ರೆ ಎಲ್ಲಾ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಲಾಗುತ್ತೆ. ಇಲ್ಲಿ ಎಲ್ಲಾ ಬಾಕಿ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಲಾಗುತ್ತೆ ಅಂತ ಮೊದಲೇ ಒಂದು ಹೇಳಿಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಈಗ ಅದರಲ್ಲಿ 31ನೇ ಕಂತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮೊದಲ ಕಂತು 31ನೇ ಕಂತು ಹಣವನ್ನ ಈಗ ರಿಲೀಸ್ ಮಾಡಲಾಗಿದೆ. ನೋಡಿ, ಯಾವುದೇ KYC ಪ್ರಕ್ರಿಯೆ ಇಲ್ಲದೆ, ಯಾವುದೇ ಮರು ಅರ್ಜಿ ಪ್ರಕ್ರಿಯೆ ಇಲ್ಲದೆ ಎಲ್ಲರ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಸರ್ಕಾರ ಈ ಬಾರಿ 31ನೇ ಕಂತಿನ ಹಣವನ್ನ ಜಮೆ ಮಾಡಿರೋದು ಕೂಡ ತುಂಬಾ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮರು ಅರ್ಜಿ ಪ್ರಕ್ರಿಯೆ ಕರೀತೀವಿ ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ದಾಖಲೆಗಳು ಇರ್ತಾವಲ್ಲ, ಅವುಗಳ ಪರಿಶೀಲನೆ ಕೂಡ ಒಂದು ಕಡೆಗೆ ಮಾಡ್ತಿದ್ದಾರೆ. ಇದರಲ್ಲಿ ಕೆಲವರು ಅನರ್ಹರನ್ನು ಕೂಡ ತೆಗೆದು ಹಾಕಿದ್ದಾರೆ. ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಅಕೌಂಟ್ ಅನ್ನ ಪಡ್ಕೊಂಡಿರುವಂತದ್ದು, ಒಂದೇ ಬ್ಯಾಂಕ್ ಅಕೌಂಟ್ಗೆ 2-3 ಗೃಹಲಕ್ಷ್ಮಿ ಹಣ ಹೋಗಿದೆ. ಇನ್ನು ಸಾವಿರಾರು ಜನರು ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಓಪನ್ ಮಾಡಿಸಿ ಹಣ ಪಡ್ಕೊಂತಾ ಇರೋದು ಕೂಡ ಗೊತ್ತಾಗಿದೆ. ಮೃತಪಟ್ಟವರು ಮತ್ತೆ GST ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೋತಾ ಇದ್ರಲ್ಲ, ಅಂತವರನ್ನು ಕೂಡ ಒಟ್ಟು 3,89,000 ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ. ಸೊ ಎಲ್ಲಾ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಈಗ 2,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಚೆಕ್ ಮಾಡ್ಕೊಳ್ಳಿ. 31ನೇ ಕಂತು ಅಂದ್ರೆ 62,000 ರೂಪಾಯಿ ಗೃಹಲಕ್ಷ್ಮಿ ಹಣ ಟೋಟಲ್ ಒಂದು ಅಕೌಂಟ್ಗೆ 62,000 ರೂಪಾಯಿ ಹಣವನ್ನ ಕೊಟ್ಟಂತಾಗಿದೆ. ನೋಡಿ ವೀಕ್ಷಕರೇ, ಈಗ ಬಾಕಿ ಕಂತು ಇನ್ನು 2 ಕಂತು ಹಣ ಜಮೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವಾಗ ಜಮೆ ಆಗುತ್ತೆ ಅಧಿಕೃತವಾಗಿ ಅಪ್ಡೇಟ್ ಇಲ್ಲ. ಈ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ 2,000 ರೂಪಾಯಿ ಹಣ ಬರೋ ಚಾನ್ಸ್ ಇದೆ. ಪ್ರತಿ ಬಾರಿ ಕೂಡ ಒಂದೇ ತಿಂಗಳು 2 ಬಾರಿ ಹಣ ಜಮೆ ಆಗಿರೋದು ಕೂಡ ಇದೆ. ಸೊ ಈ ಬಾರಿನೂ ಕೂಡ ಅದೇ ತರ ಆಗುತ್ತಾ ಕಾದು ನೋಡ್ಬೇಕು. ಇನ್ನೊಂದು ಕಡೆಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ, ಶಾಕಿಂಗ್ ಸುದ್ದಿ ಕೂಡ ಇದೆ. ಮೊದಲಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ
BPL ಕಾರ್ಡ್ನ ಆದಾಯ ಮಿತಿ ಏನಿದೆ ನೋಡಿ ಅದು ಹೆಚ್ಚಳವಾಗುವ ಸಾಧ್ಯತೆ ಇದೆ. ನೋಡಿ, 1,20,000 ರೂಪಾಯಿಗಿಂತ ಹೆಚ್ಚು ಆದಾಯ ಇದ್ದವರ BPL ಕಾರ್ಡು ಬಂದ್ ಆಗ್ತಾ ಇದೆ. ಅವರಿಗೆ APL ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಅದೇ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಸದ್ಯಕ್ಕೆ 7,76,000 ಜನರ BPL ಕಾರ್ಡು ಬಂದ್ ಆಗ್ತಾ ಇದೆ. ಇದು ಶಾಕಿಂಗ್ ಸುದ್ದಿ. ಆದ್ರೆ ಸಿಹಿ ಸುದ್ದಿ ಮತ್ತು ನೆಮ್ಮದಿಕರ ಸುದ್ದಿ ಏನಪ್ಪಾ ಅಂದ್ರೆ BPL ಕಾರ್ಡು ಮಾನದಂಡಗಳನ್ನ ಚೇಂಜ್ ಮಾಡೋದ್ರ ಮೂಲಕ ಸಾವಿರಾರು ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಸಬಹುದು ಸರ್ಕಾರದಿಂದ. ಅಂದ್ರೆ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೊಳ್ಳಲಿದೆ ಕರ್ನಾಟಕದಿಂದ. ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. BPL ಕಾರ್ಡ್ಗೆ ಇದ್ದ ಆದಾಯ ಮಿತಿ ಹೆಚ್ಚಳ ಮಾಡ್ತೀವಿ ಎಂಬ ಒಂದು ಹೇಳಿಕೆ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೊಟ್ಟಿದ್ದಾರೆ. ಅಂದ್ರೆ BPL ಕಾರ್ಡ್ಗೆ ಇದ್ದ ಆದಾಯ ಮಿತಿ ಹೆಚ್ಚಳ ವಿಚಾರವಾಗಿ ಮಾತನಾಡಿ ಆದಷ್ಟು ಬೇಗ BPL ಕಾರ್ಡ್ಗಾಗಿನ ಆದಾಯ ಮಿತಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ. RV ದೇಶಪಾಂಡೆ ಅಧ್ಯಕ್ಷತೆಯ ಆಡಳಿತ ಸುಧಾರಣಾ ಆಯೋಗ ಈ ಬಗ್ಗೆ ಶಿಫಾರಸು ಮಾಡಿದೆ. ಆದಾಯ ಮಿತಿ ಹೆಚ್ಚಿಸುವಂತೆ ಬೇಡಿಕೆ ಇದೆ. ಈ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತಗೋತೀವಿ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಇದನ್ನ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೇ ಆದಲ್ಲಿ ಸಾವಿರಾರು ಕಾರ್ಡುಗಳು ರದ್ದಾಗುವುದು ಉಳಿಯುತ್ತೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಎರಡನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ನೋಡಿ, ಇತ್ತ ನಮ್ಮ ಕೇಂದ್ರ ಸರ್ಕಾರದಿಂದ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 5 kg ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾರೆ. ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಾ ಇದ್ರು. ಈಗ ಕರ್ನಾಟಕ ಸರ್ಕಾರದಿಂದ ಅಕ್ಕಿ, ರಾಗಿ, ಜೋಳ ಇದನ್ನು ಕೂಡ ವಿತರಣೆ ಮಾಡ್ತಾ ಇದ್ರು ಮೊದಲು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳು ಆಗ್ಬಹುದು ಅಥವಾ ಇನ್ನೂ 1-2 ತಿಂಗಳು ವಿಳಂಬವಾಗಬಹುದು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಪಕ್ಕಾ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಆದ್ರೆ ಅಕ್ಕಿ ವಿತರಣೆ ಕರ್ನಾಟಕ ಸರ್ಕಾರದಿಂದ ವಿತರಣೆ ಬಂದ್ ಆಗುತ್ತೆ. ತುಂಬಾ ಜನ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಹೆಚ್ಚುವರಿ ಅಕ್ಕಿ ಕೊಡೋದ್ರಿಂದ. ಸೊ ಅದನ್ನ ತಪ್ಪಿಸಲು ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಒಂದು ಹೇಳಿಕೆ ಆಹಾರ ಸಚಿವರು ಕೊಟ್ಟಿದ್ದಾರೆ. ಸೊ ಆದ್ರೆ ಯಾವಾಗ ವಿತರಣೆ ಮಾಡ್ತಾರೆ ಇನ್ನೂ ಅಪ್ಡೇಟ್ ಇಲ್ಲ, ಆದ್ರೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ PDS ಸಿಸ್ಟಮ್ ಕೂಡ ಕರ್ನಾಟಕದಲ್ಲಿ ಜಾರಿಗೆ ತರಲಿದ್ದಾರೆ. ಇದರಿಂದ ರೇಷನ್ ವಿತರಣೆಯಲ್ಲಿ ಯಾವುದೇ ರೀತಿ ಒಂದು ಲೋಪಗಳು ಇರೋದಿಲ್ಲ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತ ದೇಶಾದ್ಯಂತ ಪಾಲಿಮರ್ ನೋಟ್ಸ್ ಗಳು ಬರ್ತಾವ. ಹೌದು, ಈಗಾಗಲೇ ಒಂದು RBI ಕಡೆಯಿಂದ ಟೆಂಡರ್ ಪ್ರಕ್ರಿಯೆ ಈಗ ಆರಂಭ ಮಾಡಲಾಗ್ತಾ ಇದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಪಾಲಿಮರ್ ನೋಟ್ಸ್ ಗಳು ನಮ್ಮ ಕೈಗೆ ಸಿಗಬಹುದು. ಆದ್ರೆ ಸದ್ಯಕ್ಕಿಲ್ಲ 2027ರಲ್ಲಿ ಪಾಲಿಮರ್ ನೋಟ್ಸ್ ಗಳು ಚಾಲ್ತಿಯಲ್ಲಿ ಬರಲಿದ್ದಾವಂತೆ. ಎದಕ್ಕಪ್ಪ ಅಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಪಾಲಿಮರ್ ಪ್ಲಾಸ್ಟಿಕ್ ನೋಟು ಚಲಾವಣೆಗೆ ತರುವ ಚಿಂತನೆ ಮೊದಲ ಹೆಜ್ಜೆಯಾಗಿ RBI ತನ್ನ ಒಂದು ಪ್ಲಾಸ್ಟಿಕ್ ಪೂರೈಕೆಗಾಗಿ ಶುಕ್ರವಾರ ಟೆಂಡರ್ ಕರೆದಿದೆ. ಅಂದ್ರೆ ಟೆಂಡರ್ ಪ್ರಕ್ರಿಯೆಗೆ ಪ್ರಾರಂಭವಾಗ್ತಾ ಇದೆ. ಸೊ ನೋಟುಗಳ ಮುದ್ರಣದ ಜವಾಬ್ದಾರಿ ಹೊತ್ತಿರುವ ಕಂಪನಿಗಳು ಭದ್ರತಾ ವೈಶಿಷ್ಟ್ಯವುಳ್ಳ ಪ್ಲಾಸ್ಟಿಕ್ ಪೂರೈಸಲು ಜಾಗತಿಕ ಮಟ್ಟದಲ್ಲಿ ಉತ್ಪಾದಕರಿಗೆ ಆಮಂತ್ರಣಗಳನ್ನ ನೀಡಿರುವಂತದ್ದು. ಮೊದಲಿಗೆ ಪ್ರಾಯೋಗಿಕ ಅಂದ್ರೆ ಟ್ರಯಲ್ ಅನ್ನ ನೋಡ್ತಾರೆ. 10 ರೂಪಾಯಿ, 20 ರೂಪಾಯಿ ಈ 2 ಮುಖಬೆಲೆಯ ನೋಟುಗಳು ಮಾತ್ರ ಸದ್ಯಕ್ಕೆ ಪಾಲಿಮರ್ ನೋಟ್ಸ್ ಗಳಾಗಿ ಬದಲಾವಣೆ ಆಗ್ತಿದ್ದಾವೆ ವೀಕ್ಷಕರೇ. ಇದು ಇಂಪಾರ್ಟೆಂಟ್. ಆದ್ರೆ ಸದ್ಯಕ್ಕೆ 100 ರೂಪಾಯಿದು, 50 ರೂಪಾಯಿದು, 500 ರೂಪಾಯಿದು ಯಾವುದೇ ರೀತಿ ನೋಟುಗಳನ್ನ ಸದ್ಯಕ್ಕೆ ಬ್ಯಾನ್ ಮಾಡೋದಿಲ್ಲ. ಅಂದ್ರೆ ಮೊದಲು 10 ರೂಪಾಯಿ, 20 ರೂಪಾಯಿ ನೋಟುಗಳು ಇವುಗಳು ಕರೆಕ್ಟ್ ಆಗಿ ಯಶಸ್ಸನ್ನ ಆಧರಿಸಿ, ಅಂದ್ರೆ ಇವುಗಳು ಓಕೆ ಆದ್ರೆ, ಇವುಗಳು ಚಾಲ್ತಿಯಲ್ಲಿ ಕರೆಕ್ಟ್ ಆಗಿ ವರ್ಕೌಟ್ ಆದ್ರೆ ಅವಾಗ ಮಾತ್ರ ದೊಡ್ಡ ಮೊತ್ತದ ನೋಟುಗಳನ್ನ ಮುದ್ರಿಸಲಾಗುತ್ತೆ ಅಂತ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ, ಪಿಂಚಣಿ ಯೋಜನೆ ನೀವು ಕೂಡ ಪಡ್ಕೊಳ್ತಾ ಇದ್ರೆ ನಿಮಗೆ DBT ಆಪ್ ಅಲ್ಲೂ ಕೂಡ ಇದ್ರದ್ದು ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಆದ್ರೆ ಕಳೆದ 3 ತಿಂಗಳಿಂದ ಮಾಸಾಚರ ಬಂದಿಲ್ಲ, ಪಿಂಚಣಿ ಹಣ ಬಂದಿಲ್ಲ. ಕೆಲವರು ನಕಲಿ ದಾಖಲೆಗಳನ್ನ ಸಲ್ಲಿಸಿರೋದು, ಮೃತಪಟ್ಟವರು ಕೂಡ ಪಿಂಚಣಿ ಪಡಿತಾ ಇರೋದು, ವಯಸ್ಸಿನ ಮಿತಿಯಲ್ಲಿ ವ್ಯತ್ಯಾಸವಿರೋದು, ಆದಾಯ 32,000 ರೂಪಾಯಿಗಿಂತ ಹೆಚ್ಚಿರುವವರು, ತೆರಿಗೆ ಪಾವತಿದಾರರು, ಬೇರೆ ಮೂಲಗಳಿಂದ ಪಿಂಚಣಿ ಪಡೆಯುತ್ತಿದ್ದಂತೆ ಸೇರಿದಂತೆ ನಾನಾ ಕಾರಣಗಳಿಂದ ಅನರ್ಹರನ್ನ ಗುರುತಿಸಲಾಗಿದೆ. ನೋಡಿ, ಒಟ್ಟು 16 ಲಕ್ಷ ಅನುಮಾನಾಸ್ಪದ ಪಿಂಚಣಿದಾರರು ಪತ್ತೆ ಮಾಡಲಾಗಿದೆ ಕರ್ನಾಟಕದಲ್ಲಿ. ಹಾಗಾದ್ರೆ ಈಗ ಪಿಂಚಣಿ ಯಾವಾಗ ಬರುತ್ತೆ, ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ದಾಖಲೆ ಒದಗಿಸಿದರೆ ಪಿಂಚಣಿಗಳನ್ನ ಪುನರಾರಂಭ ಮಾಡಲಾಗುತ್ತೆ ಅಂತ ಮಂಡ್ಯದ ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ತಿಳಿಸಿದ್ದಾರೆ. ನಿಗದಿತ ವಿಳಾಸದಲ್ಲಿ ಲಭ್ಯವಿಲ್ಲದ ಕಾರಣ ದಾಖಲೆ ಕೊಡದ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡದ ಒಟ್ಟು 59,000 ಮಂದಿಯ ಪಿಂಚಣಿಯನ್ನು ತಡೆ ಹಿಡಿಯಲಾಗಿದೆ ಮಂಡ್ಯದಲ್ಲಿ. ಇವರು ಸಮರ್ಪಕ ದಾಖಲೆಗಳನ್ನ ಜುಲೈ 30ನೇ ತಾರೀಕಿನ ಒಳಗೆ ತಹಶೀಲ್ದಾರ್ ಕಚೇರಿಗೆ ಒದಗಿಸಬೇಕು. ಅವುಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಮಾನದಂಡಗಳಿಗೆ ಅವರು ಅರ್ಹರಾಗಿದ್ರೆ ಪಿಂಚಣಿಯನ್ನ ಮುಂದುವರೆಸಲಾಗುತ್ತೆ. ಕೇವಲ ಮಂಡ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ 5 ಜಿಲ್ಲೆಗೂ ಕೂಡ ಅನ್ವಯವಾಗಬಹುದು. ಸೊ ವೀಕ್ಷಕರೇ, ನೀವು ಕೂಡ ನಿಮ್ಮ ಒಂದು ದಾಖಲೆಗಳನ್ನ ತಹಶೀಲ್ದಾರ್ ಆಫೀಸಲ್ಲಿ ಮತ್ತೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ ಈ ಒಂದು ಪಿಂಚಣಿಯನ್ನ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನಿಮಗೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಯಾವ ಪಿಂಚಣಿ ಪಡ್ಕೋತಾ ಇದ್ರಿ, ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ, ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಮುಂದಿನ ಬರೋ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚು ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋದಾದ್ರೆ, ನೋಡಿ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಒಂದು ಕುಸಿತವಾಗ್ತಾ ಇದೆ. ನೋಡಿ ವೀಕ್ಷಕರೇ, ಬೆಳ್ಳಿ ಒಂದೇ ಒಂದು ತಿಂಗಳಲ್ಲಿ ಬರೋಬ್ಬರಿ 25,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ಹೋದ ತಿಂಗಳು ಬೆಳ್ಳಿ ಬೆಲೆ 2,50,000 2,60,000 ರೂಪಾಯಿ ಇತ್ತು 1 kgಗೆ. ಆದ್ರೆ
ಈ ತಿಂಗಳು ಜುಲೈ ತಿಂಗಳಲ್ಲಿ 2,30,000 ರೂಪಾಯಿ ಅಂದ್ರೆ MCX ಅಲ್ಲಿ ದೊಡ್ಡ ಮಟ್ಟದ ಕುಸಿತ 2,18,000 2,16,000 ರೂಪಾಯಿ ತನಕ ಲೋ ಟಚ್ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗ್ತಾ ಇದೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ. ಬೆಳ್ಳಿ 1 ತಿಂಗಳಲ್ಲಿ 25,000, 3 ತಿಂಗಳಲ್ಲಿ 40,000 ರೂಪಾಯಿಷ್ಟು ಕುಸಿತವಾಗಿದೆ. ಕಳೆದ ಜನವರಿಯಲ್ಲಿ 3 ಲಕ್ಷ ರೂಪಾಯಿ 3.5 ಲಕ್ಷ ರೂಪಾಯಿ ಆಗಿದ್ದ ಬೆಳ್ಳಿ 1 ಕೆಜಿ ಈಗ 2,30,000 ರೂಪಾಯಿ. ಲೆಕ್ಕ ಮಾಡಿ 1 ಲಕ್ಷ ರೂಪಾಯಿಗೂ ಹೆಚ್ಚು ಇಳಿಕೆ ಆಗಿದೆ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು. ಆ ಪ್ರಕಾರ ಬಂಗಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಆಮದು ಸುಂಕ 6% ಇದ್ದದ್ದು 15% ಏರಿಕೆ ಮಾಡಿದಾಗ 1,62,000 ರೂಪಾಯಿ ಆಗಿತ್ತು ಬಂಗಾರದ ಬೆಲೆ 10 ಗ್ರಾಮ್ಗೆ. ಆದ್ರೆ ಈಗ ಬರೋಬ್ಬರಿ 1,44,000 ರೂಪಾಯಿ ಆಗಿದೆ. ಅಂದ್ರೆ ಕಳೆದ 3 ತಿಂಗಳಲ್ಲಿ ಬಂಗಾರದ ಬೆಲೆ 22,000 ರೂಪಾಯಿಷ್ಟು ಕುಸಿತ ಕೂಡ ಇಲ್ಲಿ ಕಂಡಿದೆ ಅಂತ ಹೇಳ್ಬೋದು. ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,44,000 ರೂಪಾಯಿ ಆಗಿದೆ ಅಂತ ಹೇಳ್ಬೋದು. ಆ ಪ್ರಕಾರ ಬೆಳ್ಳಿ ಬೆಲೆ 1 ಕೆಜಿಗೆ 2,30,000 ರೂಪಾಯಿ. ನೋಡಿ ವೀಕ್ಷಕರೇ, ಕಳೆದ ತಿಂಗಳು 1,55,000 ರೂಪಾಯಿ ಇತ್ತು, ಮತ್ತೆ ಕಳೆದ 15 ದಿನಗಳ ಹಿಂದೆ 1,50,000 ರೂಪಾಯಿ ಇತ್ತು ಬಂಗಾರದ ಬೆಲೆ. ಈಗ 1,43,000 ರೂಪಾಯಿಗೆ ಬಂದಿದೆ. ಇನ್ನಷ್ಟು ಇಳಿಕೆ ಆಗೋ ಸಾಧ್ಯತೆ ಇದೆ. ಈಗ ತಗೋಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ತಗೋಬಹುದು, ಒಟ್ಟಿಗೆ ಹಣ ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ಎವರೇಜ್ ಬೈಯಿಂಗ್ ನೀವು ಮಾಡಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಒಂದು ಮಳೆ ಆಗುತ್ತೆ ಅಂತ ನೋಡೋಣ. ಮುಂದಿನ 3 ದಿನಗಳ ಕಾಲ ಮತ್ತೆ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಮೊದಲಿಗೆ ಮಲೆನಾಡು, ಕರಾವಳಿ ಹಾಗೂ ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ. ಅಂದ್ರೆ ಭಾರಿ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಈ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಲಿದೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಭಾರಿ ಮಳೆ ಆಗೋದ್ರಿಂದ ಅಲರ್ಟ್ ಅಂತಾನೆ ಹೇಳ್ಬೋದು 3 ದಿನಗಳ ಕಾಲ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಧಾರವಾಡ, ಗದಗ, ಬೆಳಗಾವಿ, ಹಾವೇರಿ, ಬೀದರ್, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಕೊಪ್ಪಳ, ರಾಯಚೂರು ಮತ್ತೆ ವಿಜಯಪುರ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರು, ಸಬ್ಸ್ಕ್ರೈಬ್ ಆಗಿ.